ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಪೋಸ್ಟರ್ಗಳ ಮೇಲೆ ವಿದ್ಯಾರ್ಥಿಗಳನ್ನು ಕೊಂದ ಮೋದಿ ಎಂಬ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ತೀರ್ಥಹಳ್ಳಿ ಪಟ್ಟಣದ ಅಲ್ಲಲ್ಲಿ ಪ್ರಧಾನಿ ಮೋದಿಯವರ ಸೋಲಾರ್ ಯೋಜನೆ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದ ವಿದ್ಯಾರ್ಥಿಗಳನ್ನು ಪ್ರಧಾನಿ ಮೋದಿಯವರು ಪೊಲೀಸರ ಮೂಲಕ ಲಾಠಿ ಚಾರ್ಜ್ ಮಾಡಿಸಿ ಕೊಲೆ ಮಾಡಿದ್ದಾರೆ ಎಂದು ಆ ಪೋಸ್ಟರ್ಗಳ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಮೋದಿ ಸರ್ಕಾರದವರು ಆರ್ಡರ್ ಮಾಡಿದ್ರು. ಮತ್ತೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಈ ಚಿತ್ರದಲ್ಲಿ AK-47 ಪ್ರಯೋಗ ಸಹ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಡೀತಿದೆ. ವಿದ್ಯಾರ್ಥಿಗಳು ಕೇಳಿರ್ತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಯಾಕೆ ಕೇಳಿದ್ರು ರಾಜೀನಾಮೆ? ಧರ್ಮೇಂದ್ರ ಪ್ರಧಾನ್ ಅವರು ಏನು ಪೇಪರ್ ಲೀಕ್ ಆಯ್ತು, ನೀಟ್ ಪೇಪರ್ ಲೀಕು 24ರಲ್ಲೂ ಆಗಿತ್ತು ಪೇಪರ್ ಲೀಕ್. ನಾವು ಡೆಲ್ಲಿಗೆಲ್ಲ ಹೋಗಿದ್ವಿ. ಆ 24ರಲ್ಲೂ ಪೇಪರ್ ಲೀಕ್ ಆಗಿತ್ತು. ಈ ವರ್ಷನೂ ಪೇಪರ್ ಲೀಕ್ ಆಗಿದೆ. ವಿದ್ಯಾರ್ಥಿಗಳು 22 ಲಕ್ಷ ಜನ ವಿದ್ಯಾರ್ಥಿಗಳ ಜೊತೆಗೆ, ಅವರ ಬದುಕಿನ ಜೊತೆಗೆ ಚೆಲ್ಲಾಟವನ್ನ ಆಡಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಏನು ನಮ್ಮ ದೇಶದ ಶಿಕ್ಷಣ ಸಚಿವರಿದ್ದಾರೆ, ಅವರ ರಾಜೀನಾಮೆಯನ್ನ ಕೇಳಿ, ಅವರ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲಾ ಜಂಜಿಗಳು ಹೋರಾಟವನ್ನ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಮಾಡ್ತಾರೆ. ಈ ದೆಹಲಿಯ ಜಂಜಿಗಳು ಅಂದ್ರೆ ಇವತ್ತಿನ 20 ವರ್ಷದಿಂದ 35 ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನ ನಾವು ಜಂಜಿಗಳು ಅಂತ ಕರಿತೀವಿ. ಅವರು ನಮ್ಮ ದೇಶದ ಭವಿಷ್ಯ. ಆ ಒಂದು ದೇಶದ ಭವಿಷ್ಯವಾಗಿರ್ತಕ್ಕಂಥ ನಮ್ಮ ಮಕ್ಕಳು ನ್ಯಾಯಕ್ಕಾಗಿ ಹೋರಾಟ ಮನೋಭಾವನೆಯನ್ನ ಅಹಿಂಸಾತ್ಮಕವಾಗಿ ಜಂತರ್ ಮಂತರ್ನಲ್ಲಿ ಕೈಗೊಂಡಾಗ್ಲೂ ಸಹ ಈ ಮೋದಿ ಸರ್ಕಾರ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡುತ್ತೆ, ಅಶ್ವವಾಯುವನ್ನ ಸಿಡಿಸುತ್ತೆ. ಆಮೇಲೆ AK-47 ಇದು ನಮಗೆ ಬಹಳ ಗಂಭೀರವಾದಂತ ವಿಚಾರ. ನಮ್ಮ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರ ರೀತಿಯಲ್ಲಿ ನಡೆಸಿಕೊಂಡಿರ್ತಕ್ಕಂಥ ಈ ಮೋದಿ ಸರ್ಕಾರಕ್ಕೆ ನಮ್ಮ ತೀರ್ಥಹಳ್ಳಿ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಧಿಕ್ಕಾರವನ್ನ ಹೇಳ್ತಾ ಇದ್ದೇವೆ. ಈ ಒಂದು ಸ್ಟಿಕ್ಕರ್ನ ಮೋದಿಯವರ ಬ್ಯಾನರ್ನ ಮೇಲೆ ಅಂಟಿಸೋದ್ರ ಮುಖಾಂತರ ನಮ್ಮ ಹೋರಾಟವನ್ನ ಸೂಚಿಸ್ತಾ ಇದ್ದೇವೆ.